ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. Coming on to this book, firstly, it's just not a narrative of military operation, but a tribute to the courage, professionalism, and unyielding spirit of Indian Army and the nation itself. And what is rightly brought out as the line of control battle is concerned, we got so much used to this kind of a battle that we don't realize the relevance, the emotions, the losses, the gains, and the challenges which are there. So in Op Sindoor, this was something which was an untold story. And as you are aware that by mistake when the list came out from the opposite side that how many have been given the posthumous awards, I can say that most of the credit should go to the line of control. National Resilience Summit 2025, commencing with the lighting of the light. First Secretary of the Republic of how the alignments are shifting for your invaluation, and thanks to the government of Karnataka in the bank embarked upon this journey of Myanmar. 1.2 billion, and the import balloon from India to Myanmar shall reach $0.4 billion respectively. Trade between our two countries has emerged as a key driver of economic growth. For the food security of India, Myanmar is a significant supplier of agricultural products, especially pulses and beans. East of Zambia and west of Mozambique. In terms of resilience, Malawi adopted the National Resilience Strategy which runs from 2018 to 2030. And this strategy is a framework which is designed to break the cycle of food insecurity and vulnerability to economic and environmental shocks in the country.
ಬೇಕಾ ಮತ್ತು ಇಟ್ಕೊಂಡ್ರೆ ಮೇಲೆ ಸುಮಾರು ಊರ್ತಿದ್ರು ಹಾಕೊಂಡಿತ್ತ ಎತ್ಕೊಂಡು ಅನ್ಸುತ್ತದ ಹಾಂ ವಿಡಿಯೋ ಮಾಡ್ತೀನಿ ತೆಗೆದು ಫೋಟೋ ಕಳ್ಸು ಅಂತ ಈಗ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯು 2020-21ನೇ ಸಾಲಿನಲ್ಲಿ ಆರಂಭವಾಗಿರುತ್ತದೆ. ಇದು ಒಂದು ಕೇಂದ್ರ ಪ್ರಸ್ತುತ ಯೋಜನೆಯಾಗಿದ್ದು, ಈ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ ಶೇಕಡ 60 ಭಾಗ ಮತ್ತು ರಾಜ್ಯ ಸರ್ಕಾರದಿಂದ 40 ಭಾಗ ಅನುದಾನವನ್ನು ಕೊಟ್ಟು ವಿವಿಧ ಯೋಜನೆಗಳಿಗೆ ಎಲ್ಲ ಫಲಾನುಭವಿಗಳಿಗೆ ಸಂಘ ಸಂಸ್ಥೆಗಳಿಗೆ ಅವರ ಮೀನುಗಾರಿಕೆ ಚಟುವಟಿಕೆಯನ್ನು ಉತ್ತಮಪಡಿಸಿಕೊಳ್ಳಲು ಸಹಾಯ ನೀಡಲಾಗಿದೆ. ಉಡುಪಿ ಜಿಲ್ಲೆಯು ಕರ್ನಾಟಕ ರಾಜ್ಯದಲ್ಲಿ ಮೀನುಗಾರಿಕೆ ವಲಯಕ್ಕೆ ಸಂಬಂಧಿಸಿದಂತೆ ಅತಿ ಮಹತ್ತರವಾದ ಜಿಲ್ಲೆಯಾಗಿದ್ದು, ಈ ಜಿಲ್ಲೆಯಲ್ಲಿ ಒಟ್ಟು 98 ಕಿಲೋಮೀಟರ್ ಕರಾವಳಿ ತೀರ ಪ್ರದೇಶ ಇದೆ. ಅಂದಾಜು ಸುಮಾರು 2 ಲಕ್ಷ ಜನರಷ್ಟು ನಮ್ಮಲ್ಲಿ ಮೀನುಗಾರರು ನೇರವಾಗಿ ಮತ್ತು ಪರೋಕ್ಷವಾಗಿ ತೊಡಗಿಕೊಂಡಿದ್ದಾರೆ. ಈ ಯೋಜನೆಯು ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ನಾವು ಕಳೆದ 5 ವರ್ಷಗಳಲ್ಲಿ ನಾವು ನಮ್ಮ ಜಿಲ್ಲೆಯ ಮೀನುಗಾರಿಕೆಯ ತೊಡಗಿಟ್ಟಂಥ ಎಲ್ಲ ಮೀನುಗಾರರಿಗೆ ಹಲವಾರು ಯೋಜನೆಗಳಿದೆ. ಉದಾಹರಣೆಗಾಗಿ ಐಸ್ ಪ್ಲಾಂಟ್ ನಿರ್ಮಾಣ ಮಾಡಲಿಕ್ಕಾಗಲಿ, ಕೋಲ್ಡ್ ಸ್ಟೋರೇಜ್ ಮಾಡಲಿಕ್ಕಾಗಲಿ, ದೋಣಿಗಳನ್ನು ಬದಲಾವಣೆ ಮಾಡಲಿಕ್ಕಾಗಲಿ, ಮತ್ತು ಮೀನು ಸಾಗಾಟ ಮಾಡಲಿಕ್ಕೆ ರೆಫ್ರಿಜರೇಟರ್ ವೆಹಿಕಲ್ ಅಂತ ಹೇಳ್ತೀವಿ, ಮತ್ತು ಇನ್ಸುಲೇಟರ್ ವೆಹಿಕಲ್ಲು, ಈ ಥರ ಹಲವು ಯೋಜನೆಗಳಲ್ಲಿ ಅವರಿಗೆ ಬೇಕಾದಂಥ ಯಾವುದು ಆಸಕ್ತಿ ಇರತಕ್ಕಂತಹ ಇದರ ಯೋಜನೆಗಳಲ್ಲಿ ಅವರ ಚಟುವಟಿಕೆಗಳನ್ನು ಉತ್ತಮಪಡಿಸಿಕೊಳ್ಳೋ ಅಥವಾ ಹೊಸದಾಗಿ ಶುರು ಮಾಡಲು ಹಲವಾರು ಯೋಜನೆಗಳಿಗೆ ನಾವು ಸಹಾಯಧನ ನೀಡಿದ್ದೇವೆ. ಈ ಒಂದು ಯೋಜನೆಯಲ್ಲಿ ಈವರೆಗೆ ನಾವು ಹೆಚ್ಚು ಕಡಿಮೆ 15 ಕೋಟಿಯಷ್ಟು ಸಹಾಯಧನ, ಇದರಲ್ಲಿ ಶೇಕಡ 60 ಭಾಗ ಕೇಂದ್ರ ಸರ್ಕಾರದ್ದು, 40 ಭಾಗ ರಾಜ್ಯ ಸರ್ಕಾರದ್ದು ಸಹಾಯಧನ ನಾವು ಕೊಟ್ಟಿರ್ತೇವೆ. ಈ ಎಲ್ಲ ಸೌಲಭ್ಯವನ್ನು ಬಳಸಿಕೊಂಡು ನಮ್ಮ ಮೀನುಗಾರರು ಅವರ ಎಲ್ಲ ಚಟುವಟಿಕೆಗಳನ್ನು ಉತ್ತಮಪಡಿಸಿಕೊಂಡಿದ್ದಾರೆ. ಹಾಗೂ ಮೀನು ಹಿಡಿದು ನಂತರ ಮೀನಿಗೆ ಏನು ಆಹಾರಕ್ಕಾಗಿ ಉಪಯೋಗಿಸುವವರೆಗೆ ಹಲವಾರು ಚಟುವಟಿಕೆಗಳಲ್ಲಿ ಅವರ ತೊಡಗಿಸಿಕೊಂಡು ಮೀನನ್ನು ಉತ್ತಮವಾಗಿ ಸಾಗಣೆ ಮಾಡಲು, ಉತ್ತಮ ರೀತಿಯಲ್ಲಿ ಜನರಿಗೆ ದೊರಕಲು ಮತ್ತು ಅವರ ಒಂದು ಕಾರ್ಯಚಟುವಟಿಕೆಗಳನ್ನು ಕೂಡ ಉತ್ತಮಪಡಿಸಿಕೊಂಡು ಅವರಿಗೂ ಅನುಕೂಲ ಆಗಿದೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಈ ಒಂದು ಯೋಜನೆಯಡಿ ಇದಲ್ಲದೆ ಕೃಷಿ ಸಂಬಂಧಿತ ಚಟುವಟಿಕೆ ಕೂಡ ನಮ್ಮಲ್ಲಿ ಸಹಾಯಧನವನ್ನು ನೀಡಲಾಗಿದೆ. ಬಯೋಫ್ಲಾಕ್ ಅಂತ, RES ರೀಸರ್ಕ್ಯುಲೇಟೆಡ್ ಅಕ್ವಾಕಲ್ಚರ್ ಸಿಸ್ಟಮ್ ಅಂತ, ಮತ್ತು ಪಚಿಲೆ ಕೃಷಿ, ಈ ಥರ ಎಲ್ಲ ವಿವಿಧ ಕೃಷಿ ಚಟುವಟಿಕೆ ಕೂಡ ಅದರಿಂದ ಕೂಡ ಮೀನು ಉತ್ಪಾದನೆಯನ್ನು ಹೆಚ್ಚಿಸಲು ಯೋಜನೆಯಡಿ ಅವಕಾಶವಿದ್ದು, ಪಚಿಲೆ ಕೃಷಿಯನ್ನು ಕೂಡ ನಮ್ಮ ಇದರಲ್ಲಿ ಕೋಡಿ ಕನ್ಯಾನ ಶಾಸ್ತಾನ ಭಾಗದಲ್ಲಿ ಮಾಡಿರ್ತಾರೆ. ಅವರಿಗೂ ಸಹ ನಾವು ಇದರಲ್ಲಿ ಮಹಿಳೆಯರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಯಾವಾಗಲೂ ಮಹಿಳೆಯರಿಗೆ ಶೇಕಡ 60, SC ST ಅವರಿಗೆ ಶೇಕಡ 60 ಸಹಾಯಧನ ಕೊಡ್ತೇವೆ. ಮತ್ತು ಉಳಿದಂತೆ ಸಾಮಾನ್ಯ ವರ್ಗದವರಿಗೆ ಸಂಘ ಸಂಸ್ಥೆಗಳಿಗೆ ಶೇಕಡ 40ರಷ್ಟು ಸಹಾಯಧನ ಕೊಡೋಕ್ಕೆ ನಾವು ಯೋಜನೆ ಇದೆ. ಈ ಒಂದು ಯೋಜನೆ ಅಡಿಯಲ್ಲಿ ಪಚಿಲೆ ಕೃಷಿಯನ್ನು ಕೂಡ ನಮ್ಮ ಶಾಸ್ತಾನ ಭಾಗದಲ್ಲಿ ಮಾಡಿರ್ತಾರೆ. ಅವ್ರಿಗೂ ಸಹ ನಾವು ಹಿಂದೆ ಕೆಲವರಿಗೆ ನಾವು ಸಹಾಯಧನ ಕೊಟ್ಟಿದ್ದೇವೆ. ಮತ್ತು ಈ ವರ್ಷದ 24-25 ಸಾಲಿನ ಇದರಲ್ಲೂ ಕೂಡ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆತಕ್ಕಂಥ ಒಂದು ಸಭೆಯಲ್ಲಿ ಫಲಾನುಭವಿಗಳು ಆಯ್ಕೆ ಮಾಡಿ ಅದನ್ನು ಕೂಡ ನಾವು ಅನುಷ್ಠಾನ ಮಾಡಲಿದ್ದೇವೆ. ಈ ಒಂದು 25-26 ಸಾಲಿನಲ್ಲಿ ಕೂಡ ಹಿಂದೆ ಉಳಿದಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಮುಂದುವರಿಸಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ?
ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್.